ಆಕಾಶವಾಣಿ ಮೈಸೂರು. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಕಣ್ಣಿನ ಪೊರೆ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಚನ್ನಪಟ್ಟಣದ ಚಾಮುಂಡೇಶ್ವರಿ ವೈದ್ಯಕೀಯ ಮಹಾವಿದ್ಯಾಲಯದ ನೇತ್ರ ತಜ್ಞರಾದ ಡಾಕ್ಟರ್ ಅನನ್ಯ ಅವರೊಂದಿಗೆ ಮಾತುಕತೆ ಕೇಳುವಿರಿ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ವಯಸ್ಸಾಗ್ತಾ ಇದ್ದ ಹಾಗೆ ದೃಷ್ಟಿ ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ. ಟಿವಿ ನೋಡೋಕ್ಕೂ ಹಿಂಸೆ ಆಗ್ತಿರುತ್ತೆ. ರಾತ್ರಿ ಹೊತ್ತು ಓಡಾಡೋದು ತುಂಬಾ ಕಷ್ಟ ಆಗೋಗುತ್ತೆ. ಇನ್ ಪೇಪರ್ ಓದೋದಂತೂ ಕನಸಿನ ಮಾತು ಅನ್ನೋ ತರ ಆಗೋಗುತ್ತೆ. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ಬೇಕಲ್ಲಪ್ಪ, ಕನ್ನಡಕ ಹಾಕೊಂಡ್ರು ನನಗೆ ಪೇಪರ್ ಎಲ್ಲ ಓದಕ್ ಆಗ್ತಾ ಇಲ್ಲ, ನನ್ನ ಕೆಲಸಗಳನ್ನ ನಾನು ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂತ ತುಂಬಾ ಒದ್ದಾಡ್ತಾ ಇರ್ತಾರೆ. ಡಾಕ್ಟರ್ಗೆ ತೋರಿಸಿದಾಗ ಡಾಕ್ಟರ್ ಹೇಳ್ತಾರೆ, ನಿಮಗೆ ಕಣ್ಣಿನ ಪೊರೆ ಆಗಿದೆ, ಕ್ಯಾಟ್ರಾಕ್ಟ್ ಆಗಿದೆ ಅಂತ ಹೇಳ್ತಾರೆ. ಈ ಕ್ಯಾಟ್ರಾಕ್ಟ್ ಅಂದ್ರೆ ಏನು, ಪೊರೆ ಅಂದ್ರೆ ಏನು ಚಿಕಿತ್ಸೆ ಇದೆ, ಯಾಕೆ ಬರುತ್ತೆ ಇದು ಅಂತೆಲ್ಲ ಇವತ್ತು ತಿಳ್ಕೊಳ್ಳೋಣ. ನಮ್ ಜೊತೆ ಇದ್ದಾರೆ ಚನ್ನಪಟ್ಟಣದ ಚಾಮುಂಡೇಶ್ವರಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ನೇತ್ರ ತಜ್ಞರಾಗಿರುವ ಡಾಕ್ಟರ್ ಅನನ್ಯ. ಡಾಕ್ಟರ್ ಅನನ್ಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್ ಅನನ್ಯ, ಇವಾಗ ಕಣ್ಣಿನಲ್ಲಿ ಪೊರೆ ಅಂದ್ರೆ ಏನು? ಕಂಪ್ಲೀಟ್ ಮುಚ್ಚೋಗುತ್ತಾ ಒಂದೇ ಸರ್ತಿಗೆ? ಅದು ಏನು ಕಣ್ಣಿನ ಪೊರೆ ಅಂತ ಅಂದ್ರೆ? ಕಣ್ಣಿನ ಒಳಭಾಗದಲ್ಲಿ ಒಂದು ಪಾರದರ್ಶಕವಾದ ಲೆನ್ಸ್ ಇರುತ್ತೆ. ಅದ್ರ ಮುಖಾಂತರ ಬೆಳಕು ಹೋಗಿ ನಮ್ಗೆ ದೃಷ್ಟಿ ಕ್ಲಿಯರ್ ಆಗಿ ಕಾಣಿಸ್ತಿರುತ್ತೆ. ಈ ಲೆನ್ಸ್ ಏನಿದೆ ಅದು 40-45 ವರ್ಷ ಮೇಲ್ ವಯಸ್ಸಾಗ್ತಿದ್ದಂಗೆ ಅದು ಮಬ್ಬಾಗ್ತಾ ಬರುತ್ತೆ. ಅವಾಗ ದೃಷ್ಟಿನೂ ಮಬ್ಬಾಗ್ತಾ ಬರುತ್ತೆ. ಈ ಕಣ್ಣಿನ ಪೊರೆ ಅನ್ನೋದು ಒಂದು ರೋಗ ಅಲ್ಲ, ಇದೊಂದು ವಯೋಸಹಜ ಬದಲಾವಣೆ ಆಗಿರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಮಬ್ಬಾಗ್ತಾ ಇರುತ್ತೆ. ಅದನ್ನ ನೀವು ವೈದ್ಯರ ಹತ್ರ ಬಂದು ತೋರಿಸ್ಕೊಳ್ದೇ ಇದ್ರೆ, ಅದಕ್ಕೆ ಸೂಕ್ತ ಚಿಕಿತ್ಸೆ ತಗೊಳ್ದೇ ಇದ್ರೆ ಅದು ಹಾಗೆ ಮಬ್ಬಾಗ್ತಾ ಕಂಪ್ಲೀಟ್ ಆಗಿ ಮಬ್ಬಾಗ್ಬಿಡುತ್ತೆ. ಆದ್ರಿಂದ ಆ ಸರಿಯಾದ ಸಮಯದಲ್ಲಿ ಬಂದು ಅದನ್ನ ತೋರಿಸ್ಕೊಂಡು ಚಿಕಿತ್ಸೆ ತಗೊಳ್ಳೋದು ಮುಖ್ಯವಾಗಿರುತ್ತೆ. ಈ ಕಣ್ಣಿನ ಪೊರೆಗೆ ಏನೇನು ಕಾರಣ, ಯಾವ ಸಮಸ್ಯೆಯಿಂದ ಕಣ್ಣಿನ ಪೊರೆ ಬರುತ್ತೆ ನಮಗೆ? ಒಂದು ವಯೋಸಹಜ ಬದಲಾವಣೆ ಇದು. ಇನ್ನೊಂದು ಡಯಾಬಿಟಿಸ್ ಇರೋರಲ್ಲಿ ಈ ಕಣ್ಣಿನ ಪೊರೆ ಬೇಗ ಕಾಣಿಸ್ಕೊಳ್ತಾ ಇರುತ್ತೆ. ವಯೋಸಹಜ ಬದಲಾವಣೆ ಅಂತ ಅಂದ್ರೆ ಎಲ್ಲ ಹಿರಿಯ ನಾಗರಿಕರಿಗೂ ಪೊರೆ ಬಂದೇ ಬರತ್ತಾ, ಅಥವಾ ಕೆಲವ್ರಿಗೆ ಬರುತ್ತೆ ಕೆಲವ್ರಿಗೆ ಬರಲ್ಲ ಅಂತನಾ? 90% ಅದು ಬಂದೇ ಬರುತ್ತೆ. ಜೊತೆಗೆ ಕಣ್ಣಿಗೆ ಪೆಟ್ಟಾದವ್ರಲ್ಲಿ ಕೂಡ ಈ ಕಣ್ಣಿನ ಪೊರೆ ಕಾಣಿಸ್ಕೊಳ್ಳುತ್ತೆ. ಕೆಲವು ಮಕ್ಕಳಲ್ಲಿ ಕೂಡ ಈ ಕಣ್ಣಿನ ಪೊರೆ ಕಾಣಿಸ್ಕೊಳ್ಳುತ್ತೆ. ಆ ಮಕ್ಕಳು ಹುಟ್ಟಿದಾಗ್ಲೇ ಕಾಣಿಸ್ಕೊಂಡಿರುತ್ತೆ, ಇಲ್ಲಾಂದ್ರೆ ಮಕ್ಕಳ ಬೆಳವಣಿಗೆ ಆಗ್ಬೇಕಾದ್ರೆ ಕೂಡ ಕಾಣಿಸ್ಕೊಳ್ಳುತ್ತೆ. ಇದು ನಾವು ಕಂಜನಿಟಲ್ ಕ್ಯಾಟ್ರಾಕ್ಟ್ ಅಥವಾ ಡೆವಲಪ್ಮೆಂಟಲ್ ಕ್ಯಾಟ್ರಾಕ್ಟ್ ಅಂತ ಕರಿತೀವಿ. ಸೊ ಇಲ್ಲ, ಕೆಲವು ಐ ಡ್ರಾಪ್ಸ್ ನಾಗ್ಲಿ, ಕೆಲವು ಮೆಡಿಕೇಶನ್ ಆಗ್ಲಿ ಲಾಂಗ್ ಟರ್ಮ್ ಯೂಸ್ ಮಾಡ್ತಿರ್ತಾರೆ, ಅವರಲ್ಲಿ ಕೂಡ ಈ ಕಣ್ಣಿನ ಪೊರೆ ಕಾಣಿಸ್ಕೋಬಹುದು. ಅಂದ್ರೆ ಈ ಗ್ಲಾಕೋಮಾ ಎಲ್ಲ ಇದ್ರೆ ಅವರು ಮೆಡಿಕೇಶನ್ಸ್ ನಲ್ಲಿ ಇರ್ತಾರೆ, ಡ್ರಾಪ್ಸ್ ಹಾಕೊಳ್ತಿರ್ತಾರೆ, ಸುಮಾರು ಸ್ಟಿರಾಯ್ಡ್ಸ್ ಡ್ರಾಪ್ಸ್ ಎಲ್ಲ ಯೂಸ್ ಮಾಡ್ತಿರ್ತಾರೆ. ಅದನ್ನ ದೀರ್ಘ ಸಮಯದ ಕಾಲ ಯೂಸ್ ಮಾಡ್ತಾ ಇದ್ರು ಕೂಡ ಈ ಕಣ್ಣಿನ ಪೊರೆ ಬರುತ್ತಂತ ಜಾಸ್ತಿ ಇರುತ್ತೆ. ಈ ಕಣ್ಣಿನ ಪೊರೆಗೆ ಈ ಕಣ್ಣು ಮೊಬ್ಬಾಗೋದು ಅಥವಾ ಮೇಲ್ಗಡೆ ಒಂದು ಪದರ ಹೊಸದಾಗಿ ಮೂಡೋದು, ಇದು ಒಂದೇ ಲಕ್ಷಣನ ಅಥವಾ ಬೇರೆ ಇನ್ನೇನಾದ್ರು ಬದಲಾವಣೆಗಳು ಕಾಣಿಸುತ್ತಾ ನಮಗೆ ಪೊರೆ ಬಂದಾಗ? ಅಂದ್ರೆ ಈ ಲಕ್ಷಣಗಳನ್ನ ನೋಡ್ಬೇಕಂತಂದ್ರೆ ನಿಧಾನವಾಗಿ ದೃಷ್ಟಿ ಮಬ್ಬಾಗ್ತಾ ಬರುತ್ತೆ. ಜೊತೆಗೆ ಕನ್ನಡಕ ಹಾಕೊಂಡ್ರು ಕೂಡ ದೃಷ್ಟಿ ಸ್ಪಷ್ಟವಾಗಿ ಕಾಣಿಸ್ತಿರಲ್ಲ. ಕೆಲವ್ರಿಗೆ ರಾತ್ರಿ ವಾಹನ ಚಾಲನೆ ಮಾಡಕ್ಕೆ ಕೂಡ ಕಷ್ಟ ಆಗ್ತಾ ಬರುತ್ತೆ. ಕೆಲವ್ರಿಗೆ ಬೆಳಕಿಗೆ ಹೆಚ್ಚು ತೊಂದರೆ ಆಗ್ತಿರುತ್ತೆ. ಇನ್ನ ಕೆಲವ್ರಿಗೆ ಟಿವಿ ನೋಡುವಾಗ ಅಥವಾ ಓದ್ಬೇಕಾದ್ರೆ ಕಣ್ಣು ಬೇಗ ದಣಿವಾಗ್ತಾ ಇರುತ್ತೆ. ಸೊ ಈ ತರ ಲಕ್ಷಣಗಳು ಕಂಡು ಬರ್ತಾ ಇರುತ್ತೆ. ಕಣ್ಣು ಮಬ್ಬಾಗೋದ್ರ ಜೊತೆಗೆ ಈ ತರ ಬೇರೆ ಬೇರೆ ಲಕ್ಷಣಗಳು ಕೂಡ ಇರುತ್ತೆ. ಸಾಮಾನ್ಯವಾಗಿ ಯಾವ ವಯಸ್ಸಿನಲ್ಲಿ ಕಣ್ಣಿನ ಪೊರೆ, ವಯಸ್ಸಾಗಿ ಅವರಿಗೆ ಪೊರೆ ಬಂದಿದೆ ಅಂತ ಹೇಳೋದಾದ್ರೆ ಯಾವ ವಯಸ್ಸಿನಲ್ಲಿ ಅವ್ರಿಗೆ ಕಣ್ಣಿನ ಪೊರೆ ಬರುತ್ತೆ? ನಾವು ನೋಡಿರೋ ಹಾಗೆ 45 ವರ್ಷ ಮೇಲ್ಪಟ್ಟವರಲ್ಲಿ ಈ ಕಣ್ಣಿನ ಪೊರೆ ಜಾಸ್ತಿ ಕಂಡು ಬರುತ್ತೆ. ಈ ಕಣ್ಣಿನ ಪೊರೆ ಬಂದಿದೆ ಅಂತ ಮೊದಲೇ ಕಂಡು ಹಿಡಿಬೋದಾ? ಅಂದ್ರೆ ಅದು ಇವಾಗ ನಾವು ಕೆಲವು ಸರ್ತಿ ಕಣ್ಣಿನ ಡಾಕ್ಟರ್ ಹತ್ರ ತೋರಿಸಿದಾಗ, ನಿಮಗೆ ಕಣ್ಣಿನ ಪೊರೆ ಬರ್ತಾ ಇದೆ, ಇನ್ನೊಂದು 6 ತಿಂಗಳು ಬಿಟ್ಕೊಂಡು ಬನ್ನಿ ಅಂತ ಹೇಳ್ತಾರೆ. ಹಾಗಾಗಿ ಇದನ್ನ ಮೊದಲೇ ಪತ್ತೆ ಮಾಡಬಹುದು ಅನ್ಕೊಳ್ತೀನಿ. ಅಂದ್ರೆ ಮೊದಲು ಪರೀಕ್ಷೆ ಮಾಡಿದಾಗ ಕಣ್ಣಿನ ಪೊರೆ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇರುತ್ತೆ. ಅದು ಗ್ರಾಜುಯಲ್ ಆಗಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇನಿಷಿಯಲ್ ಸ್ಟೇಜ್ ಅಲ್ಲಿ ಪೇಷಂಟ್ಗೆ ಸ್ವಲ್ಪ ಮಬ್ಬಾಗ್ತಿರುತ್ತೆ, ಬಟ್ ಅವರು ದಿನನಿತ್ಯದ ಆಕ್ಟಿವಿಟೀಸ್ನೆಲ್ಲ ಆರಾಮಾಗಿ ಮಾಡ್ತಾ ಇರ್ತಾರೆ. ಆದ್ರೆ ಅದು ಯಾವಾಗ ಗ್ರಾಜುಯಲ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತಲ್ಲ, ಅವ್ರು ಅವಾಗ ಯಾವ ಕೆಲಸನೂ ಕೂಡ ಮಾಡಕ್ಕಾಗಲ್ಲ. ಅವಾಗ ಬಂದು ಅವರು ಏನು ಟ್ರೀಟ್ಮೆಂಟ್ ತಗೋಬೇಕಾಗತ್ತೆ. ಡಾಕ್ಟ್ರೆ, ಈ ಕಣ್ಣಿನ ಪೊರೆಗೆ ಔಷಧದಿಂದ ಅಥವಾ ಡ್ರಾಪ್ಸ್ ಹಾಕೊಳ್ಳೋದ್ರಿಂದ ಅಥವಾ ಕನ್ನಡಕ ಬದಲಾಯಿಸೋದ್ರಿಂದ ಗುಣ ಮಾಡ್ಕೋಬಹುದಾ, ಅಥವಾ ಇದಕ್ಕೆ ಸರ್ಜರಿ ಮಾಡಬೇಕಾಗತ್ತಾ? ಈ ಒಂದು ಸಮಸ್ಯೆಗೆ ಯಾವುದೇ ರೀತಿಯ ಔಷಧಿ ಆಗ್ಲಿ ಐ ಡ್ರಾಪ್ಸ್ ಆಗ್ಲಿ ಇಲ್ಲ. ಇರೋ ಒಂದೇ ಪರಿಹಾರ ಅಂದ್ರೆ ಅದು ಶಸ್ತ್ರಚಿಕಿತ್ಸೆ.
ಯಾಕೆಂದ್ರೆ ಈಗ ರೀಸೆಂಟ್ ಅಡ್ವಾನ್ಸ್ ಶಸ್ತ್ರಚಿಕಿತ್ಸೆ ಹೇಗಾಗಿದೆ ಅಂತಂದ್ರೆ ಇದೊಂದು ಸೇಫ್ ಅಂಡ್ ಪೇನ್ಲೆಸ್ ಪ್ರೊಸೀಜರ್ ಇರುತ್ತೆ. ಆಮೇಲೆ ಅತಿ ಹೆಚ್ಚು ಸಮಯ ಕೂಡ ತೆಗೆದುಕೊಳ್ಳೋದಿಲ್ಲ. ಆಮೇಲೆ ಇದು ಉತ್ತಮ ಫಲಿತಾಂಶ ಕೊಡುತ್ತೆ. ಆದ್ರಿಂದ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡಿಸ್ಕೊಳ್ಳೋದೇ ಇದಕ್ಕೊಂದು ಇರೋ ಒಂದೇ ಒಂದು ಪರಿಹಾರ. ಒಂದೇ ಪರಿಹಾರ ಮಾಡಿಸ್ಕೊಳ್ಬೇಕು ಅಂತ ಹೇಳ್ತೀರಿ. ಈ ಸರ್ಜರಿ ಮಾಡಿಸ್ಕೊಳ್ತಾರೆ, ಆಮೇಲೆ ಅವರು ಕಣ್ಣಿನ ದೃಷ್ಟಿ ಸುಧಾರಿಸುತ್ತಾ? ಕಣ್ಣಿನ ದೃಷ್ಟಿ ಕಂಪ್ಲೀಟ್ ಆಗಿ ಸುಧಾರಣೆ ಆಗುತ್ತೆ. ಯಾಕೆಂದ್ರೆ ಕಂಪ್ಲೀಟ್ ಆಗಿ ಪೊರೆನ ತೆಗೆದ್ಬಿಟ್ಟು ನಾವು ಲೆನ್ಸ್ ಹಾಕ್ತಿವಿ. ಇದರಿಂದ ಕಂಪ್ಲೀಟ್ ಆಗಿ ಅವ್ರ ದೃಷ್ಟಿ ಎಷ್ಟು ಕಳ್ಕೊಂಡಿರ್ತಾರ ಅಷ್ಟನ್ನು ಕೂಡ ವಾಪಸ್ ಬರುತ್ತೆ. ಅಂದ್ರೆ ಅವರಿಗೆ ಜೊತೆಗೆ ಡಯಾಬಿಟಿಕ್ ರೆಟಿನೋಪತಿ, ಗ್ಲಾಕೋಮಾ ಆ ಥರದ್ದು ಏನು ಸಮಸ್ಯೆ ಇಲ್ಲ, ಬರೀ ಪೊರೆಯ ಸಮಸ್ಯೆ ಇತ್ತು ಅಂತ ಅಂದ್ರೆ ಅವರಿಗೆ ಏನು ಮಬ್ಬಾಗಿರುತ್ತೆ ಅದು ಗುಣವಾಗಿ ಹೌದು ಸುಧಾರಿಸುತ್ತೆ. ಹೌದು, ಬಿಕಾಸ್ ನಾವು ಸರ್ಜರಿ ಮಾಡೋಕ್ಕಿಂತ ಮುಂಚೆ ಎಲ್ಲ ಕಂಪ್ಲೀಟ್ ಎಕ್ಸಾಮಿನೇಷನ್ ಮಾಡಿರ್ತೀವಿ. ಕಣ್ಣಿನ ನರ ಆಗ್ಲಿ, ಕಣ್ಣಿನ ಒತ್ತಡ ಪರೀಕ್ಷೆ ಆಗ್ಲಿ, ಅವೆಲ್ಲ ನಾರ್ಮಲ್ ಇದ್ದು ಅವ್ರಿಗೆ ಕಣ್ಣು ಮೊಬ್ಬಾಗಕ್ಕೆ ಬರೀ ಕೆಟ್ರಾಕ್ಟ್ ಒಂದೇ, ಕಣ್ಣಿನ ಪೊರೆ ಒಂದೇ ಕಾರಣ ಅಂತ ಇದ್ರೆ ಅದು ಕಂಪ್ಲೀಟ್ ಆಗಿ ದೃಷ್ಟಿ ವಾಪಸ್ ಬರುತ್ತೆ. ಮೂರು ಒಂದೇ ವ್ಯಕ್ತಿಯಲ್ಲಿ ಇರಬಹುದಾ? ಗ್ಲಾಕೋಮಾ, ರೆಟಿನೋಪತಿ, ಕ್ಯಾಟರಾಕ್ಟ್ ಇರುತ್ತೆ. ಬಿಕಾಸ್ ಈಗ ಡಯಾಬಿಟಿಸ್ ಆಗಲಿ, ಕೆಟ್ರಾಕ್ಟ್ ಆಗಲಿ ಎಲ್ಲ ಒಂದು ವಯೋಸಹಜ ಕಾಯಿಲೆಗಳಾಗಿರುತ್ತೆ. ಸೊ ಮೂರು ಕೂಡ ಒಂದೇ ವ್ಯಕ್ತಿಯಲ್ಲಿ ಇರಬಹುದು. ಈ ಮಕ್ಕಳಲ್ಲಿ ಕಣ್ಣಿನ ಪೊರೆ ಸಮಸ್ಯೆ ಬರುತ್ತಾ? ಹೌದು, ಇವಾಗ ಮಕ್ಕಳಿಗೂ ಕಣ್ಣಿನ ಪೊರೆ ಬರುತ್ತೆ ಅಂತ ಹೇಳಿದ್ರಿ. ಹೌದು. ಮಕ್ಕಳಿಗೂ ಮತ್ತೆ ದೊಡ್ಡವರಿಗೂ ಒಂದೇ ರೀತಿ ಪ್ರೊಸೀಜರ್ ಇರತ್ತಾ, ಅಥವಾ ಅವ್ರಿಗೆ ಏನಾದ್ರೂ ಬೇರೆ ಏನಾದ್ರೂ ಮಾಡ್ಬೇಕಾಗತ್ತಾ ಮಕ್ಕಳಿಗೆ ಅಂತ? ಮಕ್ಕಳಲ್ಲಿ ಕಣ್ಣು ಇನ್ನು ಬೆಳವಣಿಗೆ ಹಂತದಲ್ಲಿರುತ್ತೆ. ಆದ್ರಿಂದ ಲೆನ್ಸ್ ಕ್ಯಾಲ್ಕುಲೇಟ್ ಮಾಡೋದು ಅದು ಡಿಫರ್ ಆಗುತ್ತೆ ದೊಡ್ಡವ್ರಿಗೆ ಕಂಪೇರ್ ಮಾಡಿದ್ರೆ. ಅದ್ ಬಿಟ್ರೆ ಪ್ರೊಸೀಜರ್ ಎಲ್ಲ ಸೇಮ್ ಇರುತ್ತೆ. ಇಬ್ರಿಗೂ ಕೂಡ ಪೊರೆ ಇರುತ್ತಲ್ಲ ಅದನ್ನ ತೆಗೆದು ಆರ್ಟಿಫಿಷಿಯಲ್ ಲೆನ್ಸ್ನೇ ಹಾಕ್ಬೇಕು. ಓಕೆ. ಮತ್ತೆ ನೀವು ಇವಾಗ ಲೆನ್ಸ್ಗಳ ಬಗ್ಗೆ ಮಾತನಾಡ್ತಾ ಇದ್ರಿ. ಕೆಲವ್ರಿಗೆ ಮೊದಲೇ ಹತ್ತಿರದ ದೃಷ್ಟಿದೋಷ ಇರುತ್ತೆ ಅಥವಾ ದೂರ ದೃಷ್ಟಿದೋಷ ಇರುತ್ತೆ. ಇವ್ರಿಗೆ ಇವಾಗ ಕ್ಯಾಟ್ರಾಕ್ಟ್ ಕೂಡ ಆಗ್ಬಿಟ್ಟಿರುತ್ತೆ. ಅವರಿಗೆ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡುವಾಗ ಯಾವ್ಯಾವ ಥರ ಲೆನ್ಸ್ಗಳನ್ನ ಬಳಸ್ತೀರಾ? ಈಗ ಲೆನ್ಸ್ಗಳಲ್ಲೂ ಕೂಡ ತುಂಬಾ ವಿಧವಾದ ಲೆನ್ಸ್ಗಳು ಬಂದಿದೆ. ಅಂದ್ರೆ ಈಗ ತುಂಬಾ ಜನ ಎಲ್ಲ ಕೆಲಸನೂ ಮಾಡ್ತಾರೆ. ಈಗ ಕೆಲವ್ರು ಹೇಳ್ತಾರೆ ನಾನು ಆಪರೇಷನ್ ಮಾಡಿಸ್ಕೊಂತೀನಿ, ಆಪರೇಷನ್ ಆದ್ಮೇಲೆ ಕೂಡ ನಾನು ಹತ್ತಿರ ದೃಷ್ಟಿಗೆ ನಾನು ಲೆನ್ಸ್ ಉಪಯೋಗಿಸ್ತೀನಿ ಪರವಾಗಿಲ್ಲ ಅಂತ. ಯಾಕೆಂದ್ರೆ ನಾವೀಗ ಲೆನ್ಸ್ ಹಾಕ್ತಿವಲ್ಲ, ಅದು ಬರೀ ಪೇಷಂಟ್ಗೆ ದೂರದೃಷ್ಟಿ ನೋಡಕ್ ಮಾತ್ರ ಹೆಲ್ಪ್ ಆಗುತ್ತೆ. ಆಪರೇಷನ್ ಆದ್ಮೇಲೆ ಅವರು ಲೆನ್ಸ್ ಹಾಕಿರ್ತೀವಿ, ಜೊತೆಗೆ ಕೂಡ ಅವರು ಹತ್ತಿರ ದೃಷ್ಟಿಗೆ ಕನ್ನಡಕ ಬಳಸಬೇಕಾಗತ್ತೆ. ಕೆಲವ್ರು ಪೇಷಂಟ್ಸ್ ಹೇಳ್ತಾರೆ ನಮಗೆ ದೂರದೃಷ್ಟಿ ಲೆನ್ಸ್ ಹಾಕೋದ್ರಿಂದ ಕಡಿಮೆ ಆಗುತ್ತೆ. ಅದ್ರಲ್ಲಿ ನೆಕ್ಸ್ಟ್ ಮಧ್ಯಮ ಮತ್ತೆ ಹತ್ತಿರ ದೃಷ್ಟಿ ಅಂತ ಬರುತ್ತಲ್ವಾ, ನೆಕ್ಸ್ಟ್ ಮಧ್ಯಮ ದೃಷ್ಟಿ ಅಂತ ಬರುತ್ತೆ. ಈ ಮಧ್ಯಮ ದೃಷ್ಟಿನ ನಾವು ಮೋನೋಫೋಕಲ್ ಲೆನ್ಸ್ ಅಲ್ಲಿ ಕಡಿಮೆ ಮಾಡಕ್ ಆಗಲ್ಲ. ಈಗ ನೆಕ್ಸ್ಟ್ ಅದು ಅಡ್ವಾನ್ಸ್ ಟೆಕ್ನಾಲಜಿ ಬಂದಿದೆ, ಅದು ಎಡಾಫ್ ಲೆನ್ಸ್ ಅಂತ ಹೇಳ್ತೀವಿ. ಇದು ದೂರದೃಷ್ಟಿ ಜೊತೆಗೆ ಮಧ್ಯಮ ದೃಷ್ಟಿನ ಕೂಡ ಸರಿ ಮಾಡುತ್ತೆ. ನಾರ್ಮಲ್ ಆಗಿ ಮೋನೋಫೋಕಲ್ ಲೆನ್ಸ್ ಬರೀ ದೂರದೃಷ್ಟಿ ಮಾತ್ರ ಸರಿ ಮಾಡುತ್ತೆ. ಈ ಎಡಾಫ್ ಲೆನ್ಸ್ ಅನ್ನೋದು ಮಧ್ಯಮ ದೃಷ್ಟಿನೂ ಕೂಡ ಸರಿ ಮಾಡುತ್ತೆ, ಜೊತೆಗೆ ದೂರದೃಷ್ಟಿನೂ ಕೂಡ ಸರಿ ಮಾಡುತ್ತೆ. ಆದ್ರೆ ಅವರು ಹತ್ತಿರ ದೃಷ್ಟಿಗೆ ಗ್ಲಾಸಸ್ ನ ಯೂಸ್ ಮಾಡ್ಲೇಬೇಕಾಗತ್ತೆ. ಇನ್ನ ಅಡ್ವಾನ್ಸ್ ಟೆಕ್ನಾಲಜಿ ನೋಡ್ತಾ ಹೋದ್ರೆ ಈಗ ಮಲ್ಟಿಫೋಕಲ್ ಲೆನ್ಸ್ ಅಂತ ಬಂದಿದೆ. ಎಕ್ಸಾಂಪಲ್ ಟ್ರೈಫೋಕಲ್ ಲೆನ್ಸ್ ಅಂತ ಇರುತ್ತೆ. ಇದು ದೂರದ್ದು, ಮಧ್ಯಮ ಮತ್ತೆ ಹತ್ತಿರದ್ದು ಈ ಮೂರು ದೃಷ್ಟಿಗಳನ್ನ ಸರಿ ಮಾಡುತ್ತೆ. ಆದ್ರಿಂದ ಆಪರೇಷನ್ ಆದ್ಮೇಲೆ ಆ ಟ್ರೈಫೋಕಲ್ ಲೆನ್ಸ್ ಹಾಕಿರೋ ಪೇಷಂಟ್ ಯಾವುದೇ ರೀತಿಯಾದ ಕನ್ನಡಕವನ್ನ ಬಳಸೋ ಅವಶ್ಯಕತೆ ಇರೋದೇ ಇಲ್ಲ. ಅದಕ್ಕೆ ಈ 3 ತರ ಲೆನ್ಸ್ ಬಂದಿದೆ. ಇದನ್ನು ಕೂಡ ನಾವು ಪೇಷಂಟ್ ರಿಕ್ವೈರ್ಮೆಂಟ್ ತಕ್ಕನಾಗಿ ಪೇಷಂಟ್ ಯಾವ ತರ ಅವ್ರು ಏನ್ ಕೆಲಸ ಮಾಡ್ತಾರೆ. ಈಗ ಡ್ರೈವರ್ಸ್ ಆಗಿದ್ರೆ ನಾವ್ ಈ ಟ್ರೈಫೋಕಲ್ ಲೆನ್ಸ್ ನ ಹೇಳಕ್ ಹೋಗಲ್ಲ. ಯಾಕೆಂದ್ರೆ ಅದು ಈ ಟ್ರೈಫೋಕಲ್ ಲೆನ್ಸ್ ಅಂತಿರೋದು ಅವರು ಡ್ರೈವ್ ಮಾಡ್ಬೇಕಾದ್ರೆ ಗ್ಲೇರಿಂಗಿಗೆಲ್ಲ ಅಡೆತಡೆ ಆಗುತ್ತೆ, ಗ್ಲೇರಿಂಗ್ ಎಲ್ಲ ಬಂದು ಅಡೆತಡೆ ಆಗುತ್ತೆ. ಆದ್ರಿಂದ ನಾವು ಅವರಿಗೆ ಎಡಾಫ್ ಲೆನ್ಸ್ ಅಥವಾ ಮೋನೋಫೋಕಲ್ ಲೆನ್ಸ್ ನ ಯೂಸ್ ಮಾಡಕ್ಕೆ ನಾವು ಹೇಳ್ತೀವಿ. ಡಾಕ್ಟ್ರೆ, ಈಗ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡುವಾಗ ಯಾವ ತರ ಅನಸ್ತೇಸಿಯಾನ ಬಳಸ್ತೀರಾ? ಇದು ಕ್ಯಾಟ್ರಾಕ್ಟ್ ಸರ್ಜರಿ ಅನ್ನೋ ಒಂದು ನೋವು ರಹಿತ ಸರ್ಜರಿ ಇರುತ್ತೆ. ಆ ಅನಸ್ತೇಶಿಯಾ ಬಂದಾಗ ನಾವು ಪೆರಿಬಲ್ಬಾರ್ ಬ್ಲಾಕ್ ಅಂತ ಕೊಡ್ತೀವಿ. ಅಂದ್ರೆ ಕಣ್ಣಿನ ಕೆಳಗಡೆ ಇಲ್ಲಿ ಒಂದು ಸೂಜಿ ಹಾಕಿ ಅಲ್ಲಿ ಅನಸ್ತೇಶಿಯಾ ಕೊಟ್ಟು ಮಾಡ್ತೀವಿ. ಇತ್ತೀಚೆಗೆ ಟಾಪಿಕಲ್ ಅನಸ್ತೇಶಿಯಾ ಕೊಟ್ಟು ಕೂಡ ಆಪರೇಷನ್ ಮಾಡ್ತೀವಿ. ಅಂದ್ರೆ ಜಸ್ಟ್ ಡ್ರಾಪ್ಸ್ ಹಾಕಿ ಅಲ್ಲಿ ಕಣ್ಣಿಗೆ ಏನು ಸೆನ್ಸೇಷನ್ ಆಗ್ದಲೇ ಇರಂಗ್ ನೋಡ್ಕೊಂಡು ಸರ್ಜರಿ ಮಾಡ್ತೀವಿ. ಇದರಿಂದ ಕಣ್ಣಿನ ಭಾಗ ಬಿಟ್ಟು ಬೇರೆ ಎಲ್ಲ ಅವರಿಗೆ ಗೊತ್ತಾಗ್ತಿರುತ್ತೆ. ಅವ್ರಿಗೆ ಕಣ್ಣಿನ ಭಾಗ ಮಾತ್ರ ಅವ್ರಿಗೆ ಸೆನ್ಸ್ ಆಗ್ತಿರಲ್ಲ. ಸೊ ಅವ್ರಿಗೇನು ಪೈನ್ ಏನು ಇರಲ್ಲ ಅವಾಗ. ಮತ್ತೆ ಈ ಸರ್ಜರಿ ಒಂದೇ ದಿನದಲ್ಲಿ ಮಾಡಿ ಅವ್ರನ್ನ ಡಿಸ್ಚಾರ್ಜ್ ಮಾಡ್ತೀರಾ ಅಥವಾ ಅವ್ರನ್ನ ಅಲ್ಲೇ ಅಡ್ಮಿಟ್ ಮಾಡ್ಕೊಳ್ಬೇಕಾಗಿ ಬರುತ್ತಾ? ಮುಂಚೆ ಎಲ್ಲ ಈ ಕ್ಯಾಟ್ರಾಕ್ಟ್ ಸರ್ಜರಿ ಅಂತಂದ್ರೆ ಈ ಪೇಷಂಟ್ ಅವ್ರು 5-6 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಇರ್ಬೇಕಿರ್ತಿತ್ತು. ಇನ್ಸಿಷನ್ ಕೂಡ ದೊಡ್ಡದ ಇರ್ತಾ ಇತ್ತು, ಹೊಲಿಗೆ ಹಾಕೋ ಅವಶ್ಯಕತೆ ಇರ್ತಾ ಇತ್ತು. ಆಪರೇಷನ್ ಆದ್ಮೇಲೆ ಕೂಡ ಪೇಷಂಟ್ ಆಸ್ಪತ್ರೆಯಲ್ಲಿ ಇರ್ಬೇಕಾಗ್ತಿತ್ತು. ಇವಾಗ ಇದು ಡೇ ಕೇರ್ ಸರ್ಜರಿಯಾಗಿ ಆಗ್ಬಿಟ್ಟಿದೆ. ಅಂದ್ರೆ ಬೆಳಗ್ಗೆ ಪೇಷಂಟ್ ಆಸ್ಪತ್ರೆಗೆ ಬರ್ತಾರೆ, ಅಡ್ಮಿಷನ್ ಆಗಿ ಆಪರೇಷನ್ ಆಗುತ್ತೆ. ಈವನ್
ಅಂದ್ರೆ ಆಪರೇಷನ್ಗೆ ಏನೇನ್ ಟೆಸ್ಟ್ಗಳು ಮಾಡ್ಕೋಬೇಕು, ಬ್ಲಡ್ ಟೆಸ್ಟ್ ಅದು ಇದು ಎಲ್ಲ ನೀವು ಮೊದಲೇ ಮಾಡ್ಕೊಂಡ್ಬಿಟ್ಟಿರ್ತೀರಿ. ಲೆನ್ಸ್ ಎಕ್ಸಾಮಿನೇಷನ್ ಆಗಲಿ, ಪ್ರಿಯಾಪ್ ಎಕ್ಸಾಮಿನೇಷನ್ ಆಗಲಿ, ಅಥವಾ ಬೇಸಿಕ್ ಬ್ಲಡ್ ಟೆಸ್ಟ್ ಆಗಲಿ ನಾವು ಮುಂಚೆನೆ ಮಾಡಿರ್ತೀವಿ. ಪೇಷಂಟ್ ಅಡ್ಮಿಷನ್ ಆಗಿದ್ದ ದಿನ ಅದೇನೇನೋ ಮಾಡಿಸೋ ಅವಶ್ಯಕತೆ ಇರಲ್ಲ. ಪೇಷಂಟ್ ಅಡ್ಮಿಷನ್ ಆಗಿ ಅವತ್ತಿನ ದಿನ ಅಡ್ಮಿಷನ್ ಆಗ್ತಾರೆ, ಆಮೇಲೆ ಸರ್ಜರಿ ಆಗುತ್ತೆ. ಈವನ್ ಸರ್ಜರಿ ಕೂಡ ಅದು 10-15 ನಿಮಿಷ ತಗೊಳುತ್ತೆ ಅಷ್ಟೇ. ಸರ್ಜರಿ ಆಗಿ ಒಂದು 3-4 ಗಂಟೆಗಳ ಕಾಲ ಆ ಪೇಷಂಟ್ ವಿಶ್ರಾಂತಿ ಮಾಡ್ಬೋದು. ಅದಾದ್ಮೇಲೆ ಅವ್ರನ್ನ ನಾವು ಮನೆಗೆ ಕಳ್ಸಿಕೊಡ್ತೀವಿ. ಮತ್ತೆ ಈ ಕಣ್ಣಿನ ಪೊರೆ ಸರ್ಜರಿ ಆದ್ಮೇಲೆ ನಾವು ಏನೇನು ಪಾಲಿಸ್ಬೇಕಾಗತ್ತೆ? ಅಂದ್ರೆ ತಲೆಗೆ ಸ್ನಾನ ಮಾಡೋದು ಒಂದಷ್ಟು ದಿವಸ ಬೇಡ ಅಂತ ಹೇಳಿರ್ತೀರಾ, ಗ್ಯಾಸ್ ಸ್ಟವ್ ಮುಂದೆ ಒಂದ್ ಸ್ವಲ್ಪ ದಿವಸ ಅವಾಯ್ಡ್ ಮಾಡಿ ಅಂತ ಹೇಳಿರ್ತೀರಾ, ಲೆನ್ಸಿಗೆ ಹೀಟ್ ತಾಗಬಾರ್ದು ಅನ್ನೋ ಉದ್ದೇಶಕ್ಕೆ, ಮತ್ತೆ ಗ್ಲಾಸ್ ಕೂಡ ಕೊಟ್ಟಿರ್ತೀರಾ ಪೂರಾ ಕಣ್ಣು ಕವರ್ ಆಗೋ ಹಾಗೆ, ಮತ್ತೆ ಕೆಲವು ಡ್ರಾಪ್ಸ್ಗಳನ್ನ ಕೊಟ್ಟಿರ್ತೀರಾ, ಇಷ್ಟು ಹೊತ್ತಿಗೆ ಇಷ್ಟು ಟೈಮ್ ಹಾಕಬೇಕು ಅಂತ. ಆ ಥರ ಇನ್ನೂ ಏನೇನು ಪಾಲಿಸ್ಬೇಕಾಗತ್ತೆ ನಾವು? ಈ ಕ್ಯಾಟ್ರಾಕ್ಟ್ ಸರ್ಜರಿ ಆದಮೇಲೆ ಸರ್ಜರಿ ಎಷ್ಟು ಚೆನ್ನಾಗಿರುತ್ತೋ ಅದಾದ್ಮೇಲೆ ಅವ್ರು ಕಾಳಜಿ ಮಾಡೋದು ಕೂಡ ಅಷ್ಟೇ ಮುಖ್ಯ. ನಾವೇನ್ ಐ ಡ್ರಾಪ್ಸ್ ಹೇಳಿರ್ತೀವಿ ಅದನ್ನ ಅವರು ಪ್ರಾಪರ್ ಆಗಿ ಹಾಕ್ಬೇಕು. ಪ್ರಾಪರ್ ಫ್ರೀಕ್ವೆನ್ಸಿಯಲ್ಲಿ ಹಾಕೋದು ತುಂಬಾ ಮುಖ್ಯ ಆಗುತ್ತೆ. ಜೊತೆಗೆ ಅವರು 15 ದಿನಗಳ ಕಾಲ ತಲೆಗೆ ಸ್ನಾನ ಮಾಡೋ ಆಗಿರಲ್ಲ. ಜೊತೆಗೆ ಧೂಳು ಮತ್ತೆ ಹೊಗೆ ಹೋಗದಂತೆ ನೋಡ್ಕೋಬೇಕು. ಪ್ರೊಟೆಕ್ಟಿವ್ ಗ್ಲಾಸ್ ಅಂತ ಏನ್ ಕೊಟ್ಟಿರ್ತೀವಿ ಅದನ್ನ ಅವರು ರೆಗ್ಯುಲರ್ ಆಗಿ ಯೂಸ್ ಮಾಡಬೇಕು. ಹೊರಗೆ ಹೋಗ್ಬೇಕಾದ್ರೆ ಎಲ್ಲ ಕಣ್ಣಿಗೆ ಧೂಳು ಹೋದ್ರೆ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಜಾಸ್ತಿ ಹೊರಗಡೆ ಓಡಾಡ್ಬೇಕಾದ್ರೆ ಆ ಕನ್ನಡಕನ ಬಳಸಿ ಯೂಸ್ ಮಾಡಬೇಕು. ಮೇನ್ ಆಗಿ ಬೆಡ್ ರೆಸ್ಟ್ ಅವಶ್ಯಕತೆ ಏನಿರಲ್ಲ. ಅವ್ರ ದಿನ ಹೇಗೆ ಕೆಲಸ ಮಾಡ್ತಾರೋ ಹಾಗೆ ಮಾಡ್ಬೋದು. ಆದರೆ ಡ್ರಾಪ್ಸ್ನ ಪ್ರಾಪರ್ ಆಗಿ ಯೂಸ್ ಮಾಡಬೇಕು. ನಾರ್ಮಲ್ ಆಗಿ ನಾವು ಗಂಟೆಗೆ ಒಂದ್ಸಲ ಹಾಕಕ್ಕೆ ಹೇಳ್ತೀವಿ ಡ್ರಾಪ್ಸ್ನ. ಆ ಡ್ರಾಪ್ಸ್ನ ಹೈಜಿನಿಕ್ ವೇ ಅಲ್ಲಿ ಪ್ರಾಪರ್ ಆಗಿ ಎಷ್ಟು ಫ್ರೀಕ್ವೆನ್ಸಿಲಿ ಯೂಸ್ ಮಾಡಬೇಕು ಅಷ್ಟು ಮಾಡ್ಕೊತಾ ಇರಬೇಕು. ಆಮೇಲೆ ನೆಕ್ಸ್ಟ್ ಫಾಲೋ ಅಪ್ಸ್ ಹೇಳಿರ್ತೀವಿ. ಫಸ್ಟ್ ಡೇ ಫಾಲೋ ಅಪ್ ಆದ್ಮೇಲೆ ನೆಕ್ಸ್ಟ್ 1 ವೀಕ್ ಫಾಲೋ ಅಪ್ ಹೇಳ್ತೀವಿ. ಅದಾದ್ಮೇಲೆ 3 ವೀಕ್ಸ್ ಹೇಳ್ತೀವಿ. ಅದಾದ್ಮೇಲೆ 1 ಮಂತ್ ಹೇಳ್ತೀವಿ. ಈ ತರ ಪ್ರಾಪರ್ ಆಗಿ ಫಾಲೋ ಅಪ್ ಬರ್ತಾ ಇದ್ರೆ ನಾವು ನೆಕ್ಸ್ಟ್ ಡ್ರಾಪ್ಸ್ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಜೊತೆಗೆ ನಾವು ಆ ಪೇಷಂಟಿಗೆ ಅಡ್ವೈಸ್ ಮಾಡಿರ್ತೀವಿ. ಅವ್ರಿಗೇನಾದ್ರು ತೀವ್ರ ಕಣ್ಣು ಬಂದ್ರೆ ಅಥವಾ ತೀವ್ರ ಕಣ್ ಕೆಂಪಾದ್ರೆ ಅವ್ರ ತಕ್ಷಣ ಬಂದು ನಮ್ಮನ್ನ ಭೇಟಿ ಮಾಡ್ಬೇಕಾಗತ್ತೆ. ಕಡೆಯದಾಗಿ ನಮ್ಮ ಕೇಳುಗರಿಗೆ ಏನಾದ್ರೂ ಹೇಳಕ್ ಇಷ್ಟಪಡ್ತೀರಾ? ಆರಂಭಿಕ ಹಂತದಲ್ಲೇ ಆ ಕಣ್ಣಿನ ಪೊರೆನ ತಪಾಸಣೆ ಮಾಡೋದ್ರಿಂದ ಒಬ್ರು ರೋಗಿಗೆ ಯಾವ ರೀತಿಯಾದ ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ಪ್ಲಾನ್ ಮಾಡ್ಬೋದು. ಆ ಟ್ರೀಟ್ಮೆಂಟ್ ಕೊಡೋದ್ರಿಂದ ನಾವು ಫರ್ದರ್ ಕಾಂಪ್ಲಿಕೇಶನ್ಸ್ನ ಕೂಡ ಅವಾಯ್ಡ್ ಮಾಡ್ಬೋದು. ಆ್ಯಂಡ್ ಅವರ ಡೇ ಟು ಡೇ ಆಕ್ಟಿವಿಟೀಸ್ಗೆ ತಡೆಯಾಗ್ದಿರಂಗೆ ನಾವು ಅವ್ರಿಗೆ ಸೂಟಬಲ್ ಲೆನ್ಸ್ನ ಹೇಳಿ ಅವ್ರಿಗೆ ಪರಿಹಾರ ಕೊಡ್ಬೋದು. ಅಂದ್ರೆ ಅವರು ವರ್ಷಕ್ಕೊಂದ್ಸರ್ತಿ ಇವಾಗ ನಾರ್ಮಲ್ ನಾವು ಎಲ್ಲಾನು ಟೆಸ್ಟ್ ಮಾಡ್ಕೊಳ್ಳೋ ಹಾಗೆ ಕಣ್ಣಿನ ತಪಾಸಣೆ ಕೂಡ ಒಂದ್ಸರ್ತಿ ಮಾಡಿಸಿದ್ರೆ ಕಣ್ಣಿಗೆ ಪೊರೆ ಏನಾದ್ರು ಶುರುವಾಗ್ತಾ ಇದೆಯಾ ಅಂತ ಗೊತ್ತಾದ್ರೆ ಅದಕ್ಕೆ ಅಲ್ಲೇ ಟ್ರೀಟ್ಮೆಂಟ್ ತಗೊಳ್ಬಹುದು ಅಂತ ಹೇಳ್ತೀರಿ. ಈಗ 45 ಇಯರ್ಸ್ ಆದ್ಮೇಲೆ ಅವ್ರಿಗೆ ಕಣ್ಣು ಮಬ್ಬಾಗ್ತಿದೆ, ಸ್ಪೆಕ್ಸ್ ತಗೊಂಡ್ರು ಕೂಡ ಕಣ್ಣು ಮಬ್ಬಾಗ್ತಿದೆ, ಸ್ಪೆಕ್ಸ್ ಯೂಸ್ ಮಾಡ್ತಿದ್ರು ಕೂಡ ಅಂತ ಆ ಥರ ಲಕ್ಷಣಗಳು ಕಂಡು ಬಂದಾಗ ಬಂದು ಪರೀಕ್ಷೆ ಮಾಡಿಸಿದ್ರೆ ಗೊತ್ತಾಗ್ಬಿಡುತ್ತೆ ಅವರಿಗೆ ಕೆಟ್ರಾಕ್ಟ್ ಯಾವ ಸ್ಟೇಜಲ್ಲಿದೆ, ಏನು ಚಿಕಿತ್ಸೆ ಮಾಡ್ಬೇಕಂತ ಅವಾಗ ಹೇಳ್ಬಹುದು. ಧನ್ಯವಾದಗಳು ಡಾಕ್ಟರ್ ಅನನ್ಯ ಅವರೇ. ಇಷ್ಟೊತ್ತು ಕಣ್ಣಿನ ಪೊರೆ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿನ ಮಾಡಿಕೊಟ್ಟಿದ್ದೀರಾ. ಅದಕ್ಕಾಗಿ ನಿಲಯದ ಪರವಾಗಿ ಹಾಗೂ ಕೇಳುಗರ ಪರವಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೂ ಕಣ್ಣಿನ ಪೊರೆ ಲಕ್ಷಣಗಳು ಮತ್ತು ಚಿಕಿತ್ಸೆ ಕುರಿತು ಚನ್ನಪಟ್ಟಣದ ಚಾಮುಂಡೇಶ್ವರಿ ವೈದ್ಯಕೀಯ ಮಹಾವಿದ್ಯಾಲಯದ ನೇತ್ರ ತಜ್ಞರಾದ ಡಾಕ್ಟರ್ ಅನನ್ಯ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.